ಬಸ್ಗಳ ಹೆಸರುಗಳ ಬದಲಾವಣೆ ಆಗಬಹುದು ಅಷ್ಟೇ, ಆದರೆ ಬಸ್ಗಳ ಪರಿಸ್ಥಿತಿ ಸೇಮ್. ಇದೇನು ಸರ್ಕಾರಿ ಬಸ್ಸಾ ಅಥವಾ ಬಟ್ಟೆ ಗೋದಾಮ ಅಂತ ಪ್ರಶ್ನೆ ಮೂಡುತ್ತೆ ಈ ಬಸ್ಗಳನ್ನು ನೋಡಿದಂಥ ಸಂದರ್ಭದಲ್ಲಿ. ಬೆಂಗಳೂರಿನಿಂದ ನೆರೆ ರಾಜ್ಯಗಳಿಗೆ ಸಂಚರಿಸುವಂಥ ಬಸ್ಗಳಲ್ಲೂ ಕೂಡ ನಿರ್ಲಕ್ಷ್ಯ. ಆಂಧ್ರದ ಸರ್ಕಾರಿ ಬಸ್ಗಳ ಡಿಕ್ಕಿ ತುಂಬ ಬಟ್ಟೆಗಳ ಮೂಟೆ. ಬಸ್ನ ಟಾಪ್ನಲ್ಲಿ, ಡಿಕ್ಕಿಯಲ್ಲಿ, ಸೈಡಲ್ಲಿ ಎಲ್ಲೆಲ್ಲಿ ಜಾಗ ಸಿಗುತ್ತೆ ಅಲ್ಲೆಲ್ಲ ಕಡೆ ತುಂಬಿಸಿಟ್ಟಿರೋದು ಬಟ್ಟೆಗಳ ಮೂಟೆಗಳನ್ನು ಫುಲ್ಲಿ ಪ್ಯಾಕ್ಡ್ ಲೋಡ್ ಮಾಡಿದ್ದಾರೆ. ಬಸ್ ತುಂಬ ಬಟ್ಟೆ ಮೂಟೆ ಬೆಂಗಳೂರಿನಿಂದ ಆಂಧ್ರಕ್ಕೆ ಬಿಂದಾಸ್ ಆಗಿ ಸಾಗಿಸ್ತಾ ಇದ್ದಾರೆ. ಈ ಬಸ್ಗಳಲ್ಲಿ ಕರ್ಟನ್ಗಳನ್ನು ಬ್ಯಾನ್ ಮಾಡಿದೆ ಸಾರಿಗೆ ಇಲಾಖೆ, ಆದರೆ ಮೂಟೆ ಬಟ್ಟೆಗಳನ್ನು ಬಸ್ನಲ್ಲಿ ತುಂಬಿಸ್ತಾ ಇದ್ದಾರೆ. ಬಟ್ಟೆ ಸಾಗಾಟವನ್ನು ಕಂಡರೂ ಕೂಡ ಈ RTO ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ, ಅವ್ರಿಗೂ ನಿರ್ಲಕ್ಷ್ಯ. ಅದ್ರ ಮೇಲೆ ಮೆನ್ಷನ್ ಮಾಡಿದ್ದಾರೆ ಏನಿದೆ ಅನ್ನುವಂಥದ್ದನ್ನು, ಅದನ್ನು ಕೂಡ ಭಾಳ ಕ್ಲಿಯರ್ ಆಗಿ ಗಮನಿಸ್ತಾ ಇದ್ದೀವಿ. ಬಟ್ಟೆ, ಕರ್ಟನ್ ಬಾಕ್ಸಸ್ ಆಗಿರ್ಬೋದು, ಅದರ ಜೊತೆಯಲ್ಲಿ ಇನ್ನಿತರ ವಸ್ತುಗಳನ್ನು ಕೂಡ ತುಂಬಿಸಿ ಕಳಿಸ್ತಾ ಇದ್ದಾರೆ. ಸರ್ಕಾರಿ ಬಸ್ ಕೂಡ ಒಂದು ರೀತಿಯಲ್ಲಿ ಗೋಡೌನ್ ರೀತಿಯಲ್ಲಿ ಆಗೋಗಿದೆ. ಇದು ಏನದು ಸೈಡ್ ಡಿಕ್ಕಿ ಇದೆ ಅಲ್ಲ, ಸೈಡ್ ಡಿಕ್ಕಿ ಒಂದೊಂದು ಸೈಡಲ್ಲಿ ಇದೆ ಅಲ್ಲ ಡಿಕ್ಕಿ ಇದೆ. ಎಷ್ಟು ತುಂಬಿಸ್ಕೋಬೋದು, ಎಷ್ಟು ಬೇಗ ತುಂಬಿಸ್ಕೋಬೋದಾ? 1 ಟನ್ ಅಷ್ಟೇ. ಇದರಲ್ಲಿ ಯಾವುದು 1 ಟನ್ ಇಲ್ಲ ಅಲ್ಲ. ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿ KG ಗಟ್ಟಲೆ, ಟನ್ ಗಟ್ಟಲೆ ಬಟ್ಟೆಗಳನ್ನು ತುಂಬಿಸ್ತಾ ಇದ್ದಾರೆ. ಟಾಪಲ್ಲಿ, ಅದರ ಜೊತೆ ಡಿಕ್ಕಿಯಲ್ಲಿ, ಅದರ ಜೊತೆಯಲ್ಲಿ ಸೈಡಲ್ಲಿ ಸ್ಪೇಸ್ ಇರುತ್ತಲ್ಲ, ಎಲ್ಲ ಕಡೆಗಳಲ್ಲಿ ತುಂಬಿಸ್ತಾ ಇದ್ದಾರೆ. ಅವ್ರು ಏನು ತುಂಬಿಸ್ತಾ ಇದ್ದಾರೆ ಅಂತ ನಮ್ಮ ಪ್ರತಿನಿಧಿ ಕೇಳಿದ್ರೆ ಅದು ಬಟ್ಟೆಗಳು, ಕಾಟನ್ಗಳು ಅಂತ ಅವ್ರು ಉತ್ತರ ಕೊಡ್ತಾ ಇರೋದು. ಅದರಲ್ಲಿ ಮೆನ್ಷನ್ ಕೂಡ ಮಾಡಿದ್ದಾರೆ, ಅದರಲ್ಲಿ ಮೇಲೆ ಪ್ಯಾಕೇಜಿಂಗಲ್ಲಿ ಹೆಸರು ಕೂಡ ಬರೆದಿದ್ದಾರೆ ಒಳಗಡೆ ಏನಿದೆ ಅಂತ. ಅದರೊಳಗಡೆ ಇರೋದೆಲ್ಲ ಬಟ್ಟೆಗಳು, ಕರ್ಟನ್ಗಳು, ಇದ್ಯಾವುದನ್ನು ತೊಗೊಂಡು ಹೋಗಂಗಿಲ್ಲ ಅಂತ ಇದ್ರೂ ಕೂಡ ಸರ್ಕಾರಿ ಬಸ್ಗಳಲ್ಲೂ ಕೂಡ ನಡೀತಾ ಇರೋದಿದೆ. ರಾಜ್ಯದಿಂದ ನೆರೆ ರಾಜ್ಯಗಳಿಗೆ ಹೋಗ್ತಾ ಇರುವಂತಹ ಬಸ್ಗಳ ಪರಿಸ್ಥಿತಿ ಇದು. ಆಂಧ್ರಕ್ಕೆ ಹೋಗುವಂತಹ ಬಸ್ ಅದು ಅಸಲಿಗೆ. ಆ ಬಸ್ ತುಂಬಿರೋದು ಬಟ್ಟೆಗಳ ರಾಶಿ, ಬಟ್ಟೆಗಳ ಮೂಟೆಗಳು. ಎಲ್ಲಿ ಜಾಗ ಇದೆಯೋ ಎಲ್ಲಿ ಜಾಗ ಇಲ್ವೋ ಅಲ್ಲೆಲ್ಲ ಕಡೆಗಳಲ್ಲಿ ತುಂಬಿಸ್ತಾ ಇರೋದು ಇದೇ ಲಗೇಜ್ಗಳನ್ನು. ಆನಂತರ ಪ್ರಯಾಣಿಕರ ಲಗೇಜ್ಗಳಿಗೆ ಜಾಗ ಇಲ್ಲ ಅಂತ ಅಲ್ಲಿ ಬಸ್ ಒಳಗಡೆ ಇರುವಂಥ ಸೀಟ್ ಕೆಳಗಡೆನೋ ಅಥವಾ ಅವ್ರ ಪಕ್ಕದಲ್ಲೋ ಇಟ್ಕೊಳ್ಳುವಂಥ ಪರಿಸ್ಥಿತಿ ಈ ರೀತಿ ಆಗಿದೆ. ಆಂಧ್ರ ಸರ್ಕಾರಿ ಬಸ್ ಈಗ ಬಟ್ಟೆ ಅಂಗಡಿ ಆಗೋಗಿದೆ. ಅಂದರೆ ಆಂಧ್ರಕ್ಕೆ ಹೋಗುವಂಥ ಬಸ್, ಕರ್ನಾಟಕದಿಂದ ಸಂಚಾರ ಮಾಡುವಂಥ ಬಸ್ಗಳ ಪರಿಸ್ಥಿತಿ ಇದು. ಹೈದರಾಬಾದ್ನಿಂದ ಬರ್ತಿದ್ದಂತಹ ಖಾಸಗಿ ಬಸ್ ಕರ್ನೂಲ್ ಬಳಿ ದುರಂತಕ್ಕೀಡಾಗಿತ್ತು. ಇತ್ತೀಚೆಗಷ್ಟೇ ಚಿತ್ರದುರ್ಗದ ಬಳಿ ಖಾಸಗಿ ಬಸ್ ಒಂದು ಹೊತ್ತಿ ಉರಿದು ಹಲವರು ಪ್ರಾಣ ಕಳ್ಕೊಂಡಿದ್ರು. ಈ ಬೆನ್ನಲ್ಲೇ ಸಾರಿಗೆ ಇಲಾಖೆ ಕೂಡ ಅಲರ್ಟ್ ಆಗಿ ನಗರದ ವಿವಿಧ ಭಾಗದಲ್ಲಿ ಖಾಸಗಿ ಬಸ್ಗಳ ಮೇಲೆ ಒಂದು ಕಾರ್ಯಾಚರಣೆ ಮಾಡಿತ್ತು. ಹಾಗಾದರೆ ಸರ್ಕಾರಿ ಬಸ್ಗಳು ಎಷ್ಟು ಸುರಕ್ಷಿತ ಅನ್ನೋದನ್ನು ಇವತ್ತು ರಿಪಬ್ಲಿಕ್ ಕನ್ನಡ ಬಯಲು ಮಾಡ್ತಾ ಇದೆ. ಇದು ಸದ್ಯಕ್ಕೆ ನಾನಿರುವಂಥದ್ದು ಮೆಜೆಸ್ಟಿಕ್ನಿಂದ ಆಂಧ್ರ ಪ್ರದೇಶಕ್ಕೆ ಹೊರಡಬೇಕಿದ್ದಂತಹ ಸರ್ಕಾರಿ ಬಸ್ ಇದು. ಬಸ್ನ ಮೇಲ್ತುಂಬ ಕಂಪ್ಲೀಟ್ ಆಗಿ ಲಗೇಜ್ಗಳನ್ನು ಕೂಡ ಹಾಕಲಾಗಿದೆ. ಬಟ್ಟೆಗಳ ರಾಶಿನೇ ಇದೆ. ಜೊತೆಗೆ ಬಸ್ಸಿನ ಒಳಭಾಗದಲ್ಲಿ ಅಂದರೆ ಡಿಕ್ಕಿಯಲ್ಲೂ ಕೂಡ ಬಸ್ಗಳ ರಾಶಿ ಹಾಕಲಾಗಿದೆ. ಇಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ, ಅಂದರೆ ಬೆಂಕಿ ವೇಗವಾಗಿ ಯಾವುದೆಲ್ಲ ಹತ್ಕೊಳ್ಳುತ್ತೆ. ಈಗ ಕರ್ಟನ್ ಆಗಿರ್ಬೋದು, ಬಟ್ಟೆಗಳಿಗೆ ವೇಗವಾಗಿ ಬೆಂಕಿ ಹತ್ಕೊಳ್ಳುತ್ತೆ. ಇಂತಹ ಸಮಯದಲ್ಲಿ ಇಷ್ಟೊಂದು ಮಟ್ಟದಲ್ಲಿ ಬಟ್ಟೆಗಳನ್ನು ರಾಶಿ ಹಾಕಿ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಸಾಗಾಟ ಮಾಡ್ತಾ ಇರೋದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಮೂಡುತ್ತೆ. ಯಾಕಂದರೆ ವಸ್ತುಗಳ ಸಾಗಾಟಕ್ಕೆ ಅದಕ್ಕೆ ಆದಂತಹ ಟ್ರಕ್ಗಳಿರುತ್ತೆ, ಬೇರೆ ಬೇರೆ ರೀತಿಯ ಬೇರೆ ಬೇರೆ ವೆಹಿಕಲ್ಗಳಿರುತ್ತೆ. ಅದರಲ್ಲೂ ಕೂಡ ಪ್ರಯಾಣಿಕರು ಓಡಾಡುವಂತಹ ಬಸ್ಗಳಲ್ಲೇ ಇಷ್ಟೊಂದು ಬಟ್ಟೆಗಳನ್ನು ಹಾಕಿ
ಈ ರೀತಿಯಲ್ಲಿ ಪಾರ್ಸಲ್ ಮಾಡಿದರೆ ಏನಾದರೂ ಹೆಚ್ಚು ಕಡಿಮೆ ಆದಂತಹ ಸಂದರ್ಭದಲ್ಲಿ ಅವಘಡ ಆದಂತಹ ಸಂದರ್ಭದಲ್ಲಿ ಯಾರು ಹೊಣೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಯಾಕಂದರೆ ಬಟ್ಟೆಗಳಿಗೆ ವೇಗವಾಗಿ ಬೆಂಕಿ ಹತ್ಕೊಳ್ಳುತ್ತೆ. ಇಲ್ಲಿ ಬೆಂಕಿ ಯಾವುದಕ್ಕೆಲ್ಲ ವೇಗವಾಗಿ ಹತ್ಕೊಳ್ಳುತ್ತೋ ಅಂತಹ ವಸ್ತುಗಳನ್ನೇ ಈ ರೀತಿಯಲ್ಲಿ ಸಾಗಾಟ ಮಾಡಿದರೆ ಬಸ್ಸಿನ ಮೇಲ್ಭಾಗ ಆಗಿರ್ಬೋದು, ಒಳಭಾಗ ಆಗಿರ್ಬೋದು, ಬಸ್ಸಿನ ಹಿಂಭಾಗದ ಡಿಕ್ಕಿ ಆಗಿರ್ಬೋದು, ಪ್ರತಿಯೊಂದು ಭಾಗದಲ್ಲಿ ಇಷ್ಟೊಂದು ಬಟ್ಟೆಗಳನ್ನು ಹಾಕಿ ಸಾಗಾಟ ಮಾಡಿದರೆ ಏನಾದರೂ ಅವಾಂತರ ಆದಂತಹ ಸಂದರ್ಭದಲ್ಲಿ ಯಾರು ಹೊಣೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಸದ್ಯಕ್ಕೆ RTO ಅಧಿಕಾರಿಗಳು ಖಾಸಗಿ ಬಸ್ಗಳನ್ನು ಮಾತ್ರ ಫೋಕಸ್ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಯಾಕಂದರೆ ನಗರದಿಂದ ವಿವಿಧ ಭಾಗಗಳಿಂದ ಬೆಂಗಳೂರಿಗೆ ಬರ್ತಿರುವಂತಹ ಬಸ್ ಆಗಿರ್ಬೋದು, ಬೆಂಗಳೂರಿನಿಂದ ವಿವಿಧ ರಾಜ್ಯಕ್ಕೆ, ಅನ್ಯ ರಾಜ್ಯಕ್ಕೆ ಅಥವಾ ರಾಜ್ಯದ ವಿವಿಧ ಮೂಲೆಗಳಿಗೆ ಸಂಚರಿಸುವಂತಹ ಬಸ್ಸು ಎಷ್ಟು ಸುರಕ್ಷಿತ ಅನ್ನೋ ಪ್ರಶ್ನೆ ಮೂಡುತ್ತೆ. ಯಾಕಂದರೆ ಇಲ್ಲಿ ನೋಡ್ತಾ ಇರುವಂಥ ಬಹುತೇಕ ಬಸ್ಗಳಲ್ಲಿ ಅಂದರೆ ಬೆಂಗಳೂರಿಂದ ಹೊರಡುವ ಬಸ್ಗಳಾಗಿರ್ಬೋದು, ಸರ್ಕಾರಿ ಬಸ್ಗಳೇ ಕೂಡ ಇದೀಗ ಸುರಕ್ಷತೆಯ ಪ್ರಶ್ನೆಯನ್ನು ಹುಟ್ಟು ಹಾಕ್ತಾ ಇದೆ. ಈ ಮಟ್ಟದಲ್ಲಿ ಲಗೇಜ್ಗಳನ್ನು ಸಾಗಾಟ ಮಾಡಿದರೆ ಏನಾದರೂ ಅನಾಹುತ ಆದರೆ ಯಾರು ಹೊಣೆ ಅನ್ನೋ ಪ್ರಶ್ನೆ ಕೂಡ ಇದೀಗ ಮೂಡ್ತಾ ಇದೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಸ್ಗಳ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅನ್ನೋದನ್ನ ನಿಮಗೆ ರಿಯಾಲಿಟಿ ಚೆಕ್ ಮೂಲಕ ತೋರಿಸ್ತಾ ಇದ್ದೀವಿ. ಇದು ಮೆಜೆಸ್ಟಿಕ್ನಿಂದ ಹೊರಡ್ತಾ ಇರುವಂಥ ಬಸ್, ಆಂಧ್ರಕ್ಕೆ ಹೋಗ್ತಾ ಇರುವಂಥ ಬಸ್. ಅದರ ತುಂಬ ಟಾಪಲ್ಲಿ, ಬಾಟಮಲ್ಲಿ, ಸೈಡಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ತುಂಬಿಸ್ತಾ ಇರೋದು ಬಟ್ಟೆಗಳ ಬಾಕ್ಸ್ಗಳನ್ನು, ಕಾಟನ್ ಬಾಕ್ಸಸ್ಗಳನ್ನು. ಎಲ್ಲ ಕಡೆಗಳಲ್ಲೂ ಸ್ವಲ್ಪ ಸ್ಪಾರ್ಕ್ ಆದರೂ ಕೂಡ ಬೆಂಕಿ ಈಸಿಯಾಗಿ ಹತ್ಕೊಳ್ಳುವಂಥ ಎಲ್ಲ ಐಟಮ್ಸನ್ನು ಅದರೊಳಗಡೆ ತುಂಬಿಸ್ತಾ ಇದ್ದಾರೆ. ಬಟ್ಟೆಗಳು, ಪೇಪರ್ಗಳಾಗಿರ್ಬೋದು, ರೋಲ್ಗಳಾಗಿರ್ಬೋದು, ಇದೆಲ್ಲವನ್ನು ಕೂಡ ತುಂಬಿಸ್ತಾ ಇದ್ದಾರೆ. ಯಾವುದಕ್ಕೂ ಕೂಡ ಕೇಳೋರಿಲ್ಲ ಅನ್ನುವಂಥ ಪರಿಸ್ಥಿತಿ ಈಗ ಆಗಿದೆ. ರಿಯಾಲಿಟಿ ಚೆಕ್ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಗೊತ್ತಾಗಿದೆ ನೋಡಿ, ಏನೇನು ತುಂಬಿಸ್ತಾ ಇದ್ದಾರೆ, ಸರ್ಕಾರಿ ಬಸ್ಗಳ ಅಸಲಿಯತ್ತೇನು. ಒಂದು ಕಡೆಯಲ್ಲಿ ಬೆಂಗಳೂರಲ್ಲಿರುವಂಥ BMTC ಬಸ್ಗಳು ಯಾವ ರೀತಿ ಅಧ್ವಾನ ಆಗೋಗಿದೆ ಅನ್ನೋದನ್ನು ಗಮನಿಸಿದ್ವಿ. ಮತ್ತೊಂದು ಕಡೆಯಲ್ಲಿ ಸರ್ಕಾರಿ ಬಸ್ಗಳಲ್ಲಿ ಎಕ್ಸಿಟ್ ಡೋರ್ಗಳು ವರ್ಕ್ ಆಗ್ತಾ ಇಲ್ಲ, ಎಮರ್ಜೆನ್ಸಿ ಎಕ್ಸಿಟ್ಗಳು ಎಮರ್ಜೆನ್ಸಿ ಸಂದರ್ಭದಲ್ಲಿ ವರ್ಕ್ ಆಗಲ್ಲ ಅನ್ನೋದನ್ನು ಕೂಡ ಗಮನಿಸಿದ್ವಿ. ಮತ್ತೊಂದು ಕಡೆಯಲ್ಲಿ ರಾಜ್ಯದಿಂದ ನೆರೆ ರಾಜ್ಯಕ್ಕೆ ಹೋಗ್ತಾ ಇರುವಂಥ ಬಸ್ಗಳ ಪರಿಸ್ಥಿತಿ ಏನು, ಅದು ಕೂಡ ಈ ಖಾಸಗಿ ಬಸ್ಗಳಿಗೆ ಹೋಲಿಸಿದ್ರೆ ಬೇರೇನೂ ಡಿಫ್ರೆನ್ಸ್ ಅಂತ ಅನಿಸಲ್ಲ, ವ್ಯತ್ಯಾಸಗಳೇನಿಲ್ಲ, ಹೆಸರು ಬದಲಾಗಿದೆ ಅಷ್ಟೇ. ಅದರಲ್ಲೂ ಕೂಡ ತುಂಬಿಸ್ತಾ ಇರೋದು ಈ ಲಗೇಜ್ಗಳನ್ನೇ. ಮೆಜೆಸ್ಟಿಕ್ಕಿಂದ, ಕಲಾಸಿಪಾಳ್ಯದಿಂದ ಲಗೇಜ್ಗಳನ್ನು ತುಂಬಿಸ್ಕೊಂಡು ಹೊರಡ್ತಾರೆ. ಆ ನಂತರದಲ್ಲಿ ಅದರಲ್ಲಿ ಏನಿದೆ ಏನಿಲ್ಲ ಅನ್ನುವಂಥದ್ದನ್ನು ಕೂಡ ಗಮನಿಸೋದಿಲ್ಲ. ಮೊನ್ನೆ ನಡೆದಂಥ ಈ ದುರಂತದ ಸಂದರ್ಭದಲ್ಲೂ ಕೂಡ ಅದರಲ್ಲಿ ಆಯಿಲ್ ಕ್ಯಾನ್ಗಳಿದ್ವು ಅನ್ನುವಂಥ ವಿಚಾರ, ಅದಿಲ್ಲದಿದ್ದರೆ ಬಹುಶಃ ಅಂಥದ್ದೊಂದು ದುರಂತ ತಪ್ಪಿಸ್ಬೋದಿತ್ತಲ್ಲ ಅನ್ನೋ ಬಸ್ಗಳ ಹೆಸರುಗಳ ಬದಲಾವಣೆ ಆಗಬಹುದು ಅಷ್ಟೇ, ಆದರೆ ಬಸ್ಗಳ ಪರಿಸ್ಥಿತಿ ಸೇಮ್. ಇದೇನು ಸರ್ಕಾರಿ ಬಸ್ಸಾ ಅಥವಾ ಬಟ್ಟೆ ಗೋದಾಮ ಅಂತ ಪ್ರಶ್ನೆ ಮೂಡುತ್ತೆ ಈ ಬಸ್ಗಳನ್ನು ನೋಡಿದಂಥ ಸಂದರ್ಭದಲ್ಲಿ. ಬೆಂಗಳೂರಿನಿಂದ ನೆರೆ ರಾಜ್ಯಗಳಿಗೆ ಸಂಚರಿಸುವಂಥ ಬಸ್ಗಳಲ್ಲೂ ಕೂಡ ನಿರ್ಲಕ್ಷ್ಯ. ಆಂಧ್ರದ ಸರ್ಕಾರಿ ಬಸ್ಗಳ ಡಿಕ್ಕಿ ತುಂಬ ಬಟ್ಟೆಗಳ ಮೂಟೆ. ಬಸ್ನ ಟಾಪ್ನಲ್ಲಿ, ಡಿಕ್ಕಿಯಲ್ಲಿ, ಸೈಡಲ್ಲಿ ಎಲ್ಲೆಲ್ಲಿ ಜಾಗ ಸಿಗುತ್ತೆ ಅಲ್ಲೆಲ್ಲ ಕಡೆ ತುಂಬಿಸಿಟ್ಟಿರೋದು ಬಟ್ಟೆಗಳ ಮೂಟೆಗಳನ್ನು ಫುಲ್ಲಿ ಪ್ಯಾಕ್ಡ್ ಲೋಡ್ ಮಾಡಿದ್ದಾರೆ. ಬಸ್ ತುಂಬ ಬಟ್ಟೆ ಮೂಟೆ ಬೆಂಗಳೂರಿನಿಂದ ಆಂಧ್ರಕ್ಕೆ ಬಿಂದಾಸ್ ಆಗಿ ಸಾಗಿಸ್ತಾ ಇದ್ದಾರೆ. ಈ ಬಸ್ಗಳಲ್ಲಿ ಕರ್ಟನ್ಗಳನ್ನು ಬ್ಯಾನ್ ಮಾಡಿದೆ ಸಾರಿಗೆ ಇಲಾಖೆ, ಆದರೆ ಮೂಟೆ ಬಟ್ಟೆಗಳನ್ನು ಬಸ್ನಲ್ಲಿ ತುಂಬಿಸ್ತಾ ಇದ್ದಾರೆ. ಬಟ್ಟೆ ಸಾಗಾಟವನ್ನು ಕಂಡರೂ ಕೂಡ ಈ RTO ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ, ಅವ್ರಿಗೂ ನಿರ್ಲಕ್ಷ್ಯ. ಅದ್ರ ಮೇಲೆ ಮೆನ್ಷನ್ ಮಾಡಿದ್ದಾರೆ ಏನಿದೆ ಅನ್ನುವಂಥದ್ದನ್ನು, ಅದನ್ನು ಕೂಡ ಭಾಳ ಕ್ಲಿಯರ್ ಆಗಿ ಗಮನಿಸ್ತಾ ಇದ್ದೀವಿ. ಬಟ್ಟೆ, ಕರ್ಟನ್ ಬಾಕ್ಸಸ್ ಆಗಿರ್ಬೋದು, ಅದರ ಜೊತೆಯಲ್ಲಿ ಇನ್ನಿತರ ವಸ್ತುಗಳನ್ನು ಕೂಡ ತುಂಬಿಸಿ ಕಳಿಸ್ತಾ ಇದ್ದಾರೆ. ಸರ್ಕಾರಿ ಬಸ್ ಕೂಡ ಒಂದು ರೀತಿಯಲ್ಲಿ ಗೋಡೌನ್ ರೀತಿಯಲ್ಲಿ ಆಗೋಗಿದೆ. ಇದು ಏನದು? ಸೈಡ್ ಡಿಕ್ಕಿ ಇದೆ ಅಲ್ಲ, ಸೈಡ್ ಡಿಕ್ಕಿ ಒಂದೊಂದು ಸೈಡಲ್ಲಿ ಇದೆ ಅಲ್ಲ, ಡಿಕ್ಕಿ ಇದೆ. ಎಷ್ಟು ತುಂಬಿಸ್ಕೋಬೋದು? ಎಷ್ಟು ಬೇಗ ತುಂಬಿಸ್ಕೋಬೋದಾ? 110 ಅಷ್ಟೇ. ಇದರಲ್ಲಿ ಯಾವುದು 110 ಇಲ್ಲ ಅಲ್ಲ. ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿ KG ಗಟ್ಟಲೆ, ಟನ್ ಗಟ್ಟಲೆ ಬಟ್ಟೆಗಳನ್ನು ತುಂಬಿಸ್ತಾ ಇದ್ದಾರೆ. ಟಾಪಲ್ಲಿ, ಅದರ ಜೊತೆ ಡಿಕ್ಕಿಯಲ್ಲಿ,
ಅದರ ಜೊತೆಯಲ್ಲಿ ಸೈಡಲ್ಲಿ ಸ್ಪೇಸ್ ಇರುತ್ತಲ್ಲ ಎಲ್ಲ ಕಡೆಗಳಲ್ಲಿ ತುಂಬಿಸ್ತಾ ಇದ್ದಾರೆ. ಅವ್ರು ಏನು ತುಂಬಿಸ್ತಾ ಇದ್ದಾರೆ ಅಂತ ನಮ್ಮ ಪ್ರತಿನಿಧಿ ಕೇಳಿದ್ರೆ ಅದು ಬಟ್ಟೆಗಳು, ಕಾಟನ್ಗಳು ಅಂತ ಅವ್ರು ಉತ್ತರ ಕೊಡ್ತಾ ಇರೋದು. ಅದರಲ್ಲಿ ಮೆನ್ಷನ್ ಕೂಡ ಮಾಡಿದ್ದಾರೆ, ಅದರಲ್ಲಿ ಮೇಲೆ ಪ್ಯಾಕೇಜಿಂಗಲ್ಲಿ ಹೆಸರು ಕೂಡ ಬರೆದಿದ್ದಾರೆ ಒಳಗಡೆ ಏನಿದೆ ಅಂತ. ಅದರೊಳಗಡೆ ಇರೋದೆಲ್ಲ ಬಟ್ಟೆಗಳು, ಕರ್ಟನ್ಗಳು, ಇದ್ಯಾವುದನ್ನು ತೊಗೊಂಡು ಹೋಗಂಗಿಲ್ಲ ಅಂತ ಇದ್ರೂ ಕೂಡ ಸರ್ಕಾರಿ ಬಸ್ಗಳಲ್ಲೂ ಕೂಡ ನಡೀತಾ ಇರೋದಿದೆ. ರಾಜ್ಯದಿಂದ ನೆರೆ ರಾಜ್ಯಗಳಿಗೆ ಹೋಗ್ತಾ ಇರುವಂತಹ ಬಸ್ಗಳ ಪರಿಸ್ಥಿತಿ ಇದು. ಆಂಧ್ರಕ್ಕೆ ಹೋಗುವಂತಹ ಬಸ್ ಅದು ಅಸಲಿಗೆ ಆ ಬಸ್ ತುಂಬಿರೋದು ಬಟ್ಟೆಗಳ ರಾಶಿ, ಬಟ್ಟೆಗಳ ಮೂಟೆಗಳು. ಎಲ್ಲಿ ಜಾಗ ಇದೆಯೋ ಎಲ್ಲಿ ಜಾಗ ಇಲ್ವೋ ಅಲ್ಲೆಲ್ಲ ಕಡೆಗಳಲ್ಲಿ ತುಂಬಿಸ್ತಾ ಇರೋದು ಇದೇ ಲಗೇಜ್ಗಳನ್ನು. ಆನಂತರ ಪ್ರಯಾಣಿಕರ ಲಗೇಜ್ಗಳಿಗೆ ಜಾಗ ಇಲ್ಲ ಅಂತ ಅಲ್ಲಿ ಬಸ್ ಒಳಗಡೆ ಇರುವಂಥ ಸೀಟ್ ಕೆಳಗಡೆನೋ ಅಥವಾ ಅವ್ರ ಪಕ್ಕದಲ್ಲೋ ಇಟ್ಕೊಳ್ಳುವಂಥ ಪರಿಸ್ಥಿತಿ ಈ ರೀತಿ ಆಗಿದೆ. ಆಂಧ್ರ ಸರ್ಕಾರಿ ಬಸ್ ಈಗ ಬಟ್ಟೆ ಅಂಗಡಿ ಆಗೋಗಿದೆ. ಅಂದರೆ ಆಂಧ್ರಕ್ಕೆ ಹೋಗುವಂಥ ಬಸ್ ಕರ್ನಾಟಕದಿಂದ ಸಂಚಾರ ಮಾಡುವಂಥ ಬಸ್ಗಳ ಪರಿಸ್ಥಿತಿ ಇದು. ಹೈದರಾಬಾದ್ನಿಂದ ಬರ್ತಿದ್ದಂತಹ ಖಾಸಗಿ ಬಸ್ ಕರ್ನೂಲ್ ಬಳಿ ದುರಂತಕ್ಕೀಡಾಗಿತ್ತು. ಇತ್ತೀಚೆಗಷ್ಟೇ ಚಿತ್ರದುರ್ಗದ ಬಳಿ ಖಾಸಗಿ ಬಸ್ ಒಂದು ಹೊತ್ತಿ ಉರಿದು ಹಲವರು ಪ್ರಾಣ ಕಳ್ಕೊಂಡಿದ್ರು. ಈ ಬೆನ್ನಲ್ಲೇ ಸಾರಿಗೆ ಇಲಾಖೆ ಕೂಡ ಅಲರ್ಟ್ ಆಗಿ ನಗರದ ವಿವಿಧ ಭಾಗದಲ್ಲಿ ಖಾಸಗಿ ಬಸ್ಗಳ ಮೇಲೆ ಒಂದು ಕಾರ್ಯಾಚರಣೆ ಮಾಡಿತ್ತು. ಹಾಗಾದರೆ ಸರ್ಕಾರಿ ಬಸ್ಗಳು ಎಷ್ಟು ಸುರಕ್ಷಿತ ಅನ್ನೋದನ್ನು ಇವತ್ತು ರಿಪಬ್ಲಿಕ್ ಕನ್ನಡ ಬಯಲು ಮಾಡ್ತಾ ಇದೆ. ಇದು ಸದ್ಯಕ್ಕೆ ನಾನಿರುವಂಥದ್ದು ಮೆಜೆಸ್ಟಿಕ್ನಿಂದ ಆಂಧ್ರ ಪ್ರದೇಶಕ್ಕೆ ಹೊರಡಬೇಕಿದ್ದಂತಹ ಸರ್ಕಾರಿ ಬಸ್ ಇದು. ಬಸ್ನ ಮೇಲ್ತುಂಬ ಕಂಪ್ಲೀಟ್ ಆಗಿ ಲಗೇಜ್ಗಳನ್ನು ಕೂಡ ಹಾಕಲಾಗಿದೆ. ಬಟ್ಟೆಗಳ ರಾಶಿನೇ ಇದೆ. ಜೊತೆಗೆ ಬಸ್ಸಿನ ಒಳಭಾಗದಲ್ಲಿ ಅಂದರೆ ಡಿಕ್ಕಿಯಲ್ಲೂ ಕೂಡ ಬಸ್ಗಳ ರಾಶಿ ಹಾಕಲಾಗಿದೆ. ಇಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ, ಅಂದರೆ ಬೆಂಕಿ ವೇಗವಾಗಿ ಯಾವುದೆಲ್ಲ ಹತ್ಕೊಳ್ಳುತ್ತೆ. ಈಗ ಕರ್ಟನ್ ಆಗಿರ್ಬೋದು, ಬಟ್ಟೆಗಳಿಗೆ ವೇಗವಾಗಿ ಬೆಂಕಿ ಹತ್ಕೊಳ್ಳುತ್ತೆ. ಇಂತಹ ಸಮಯದಲ್ಲಿ ಇಷ್ಟೊಂದು ಮಟ್ಟದಲ್ಲಿ ಬಟ್ಟೆಗಳನ್ನು ರಾಶಿ ಹಾಕಿ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಸಾಗಾಟ ಮಾಡ್ತಾ ಇರೋದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಮೂಡುತ್ತೆ. ಯಾಕಂದರೆ ವಸ್ತುಗಳ ಸಾಗಾಟಕ್ಕೆ ಅದಕ್ಕೆ ಆದಂತಹ ಟ್ರಕ್ಗಳಿರುತ್ತೆ, ಬೇರೆ ಬೇರೆ ರೀತಿಯ ಬೇರೆ ಬೇರೆ ವೆಹಿಕಲ್ಗಳಿರುತ್ತೆ. ಅದರಲ್ಲೂ ಕೂಡ ಪ್ರಯಾಣಿಕರು ಓಡಾಡುವಂತಹ ಬಸ್ಗಳಲ್ಲೇ ಇಷ್ಟೊಂದು ಬಟ್ಟೆಗಳನ್ನು ಹಾಕಿ ಈ ರೀತಿಯಲ್ಲಿ ಪಾರ್ಸಲ್ ಮಾಡಿದರೆ ಏನಾದರೂ ಹೆಚ್ಚು ಕಡಿಮೆ ಆದಂತಹ ಸಂದರ್ಭದಲ್ಲಿ, ಅವಘಡ ಆದಂತಹ ಸಂದರ್ಭದಲ್ಲಿ ಯಾರು ಹೊಣೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಯಾಕಂದರೆ ಬಟ್ಟೆಗಳಿಗೆ ವೇಗವಾಗಿ ಬೆಂಕಿ ಹತ್ಕೊಳ್ಳುತ್ತೆ. ಇಲ್ಲಿ ಬೆಂಕಿ ಯಾವುದಕ್ಕೆಲ್ಲ ವೇಗವಾಗಿ ಹತ್ಕೊಳ್ಳುತ್ತೋ ಅಂತಹ ವಸ್ತುಗಳನ್ನೇ ಈ ರೀತಿಯಲ್ಲಿ ಸಾಗಾಟ ಮಾಡಿದರೆ ಬಸ್ಸಿನ ಮೇಲ್ಭಾಗ ಆಗಿರ್ಬೋದು, ಒಳಭಾಗ ಆಗಿರ್ಬೋದು, ಬಸ್ಸಿನ ಹಿಂಭಾಗದ ಡಿಕ್ಕಿ ಆಗಿರ್ಬೋದು, ಪ್ರತಿಯೊಂದು ಭಾಗದಲ್ಲಿ ಇಷ್ಟೊಂದು ಬಟ್ಟೆಗಳನ್ನು ಹಾಕಿ ಸಾಗಾಟ ಮಾಡಿದರೆ ಏನಾದರೂ ಅವಾಂತರ ಆದಂತಹ ಸಂದರ್ಭದಲ್ಲಿ ಯಾರು ಹೊಣೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಸದ್ಯಕ್ಕೆ RTO ಅಧಿಕಾರಿಗಳು ಖಾಸಗಿ ಬಸ್ಗಳನ್ನು ಮಾತ್ರ ಫೋಕಸ್ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಯಾಕಂದರೆ ನಗರದಿಂದ ವಿವಿಧ ಭಾಗಗಳಿಂದ ಬೆಂಗಳೂರಿಗೆ ಬರ್ತಿರುವಂತಹ ಬಸ್ ಆಗಿರ್ಬೋದು, ಬೆಂಗಳೂರಿನಿಂದ ವಿವಿಧ ರಾಜ್ಯಕ್ಕೆ, ಅನ್ಯ ರಾಜ್ಯಕ್ಕೆ ಅಥವಾ ರಾಜ್ಯದ ವಿವಿಧ ಮೂಲೆಗಳಿಗೆ ಸಂಚರಿಸುವಂತಹ ಬಸ್ಸು ಎಷ್ಟು ಸುರಕ್ಷಿತ ಅನ್ನೋ ಪ್ರಶ್ನೆ ಮೂಡುತ್ತೆ. ಯಾಕಂದರೆ ಇಲ್ಲಿ ನೋಡ್ತಾ ಇರುವಂಥ ಬಹುತೇಕ ಬಸ್ಗಳಲ್ಲಿ, ಅಂದರೆ ಬೆಂಗಳೂರಿಂದ ಹೊರಡುವ ಬಸ್ಗಳಾಗಿರ್ಬೋದು, ಸರ್ಕಾರಿ ಬಸ್ಗಳೇ ಕೂಡ ಇದೀಗ ಸುರಕ್ಷತೆಯ ಪ್ರಶ್ನೆಯನ್ನು ಹುಟ್ಟು ಹಾಕ್ತಾ ಇದೆ. ಈ ಮಟ್ಟದಲ್ಲಿ ಲಗೇಜ್ಗಳನ್ನು ಸಾಗಾಟ ಮಾಡಿದರೆ ಏನಾದರೂ ಅನಾಹುತ ಆದರೆ ಯಾರು ಹೊಣೆ ಅನ್ನೋ ಪ್ರಶ್ನೆ ಕೂಡ ಇದೀಗ ಮೂಡ್ತಾ ಇದೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಸ್ಗಳ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅನ್ನೋದನ್ನ ನಿಮಗೆ ರಿಯಾಲಿಟಿ ಚೆಕ್ ಮೂಲಕ ತೋರಿಸ್ತಾ ಇದ್ದೀವಿ. ಇದು ಮೆಜೆಸ್ಟಿಕ್ನಿಂದ ಹೊರಡ್ತಾ ಇರುವಂಥ ಬಸ್, ಆಂಧ್ರಕ್ಕೆ ಹೋಗ್ತಾ ಇರುವಂಥ ಬಸ್ ಅದು. ಅದರ ತುಂಬ ಟಾಪಲ್ಲಿ, ಬಾಟಮಲ್ಲಿ, ಸೈಡಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ತುಂಬಿಸ್ತಾ ಇರೋದು ಬಟ್ಟೆಗಳ ಬಾಕ್ಸ್ಗಳನ್ನು, ಕಾಟನ್ ಬಾಕ್ಸಸ್ಗಳನ್ನು. ಎಲ್ಲ ಕಡೆಗಳಲ್ಲೂ ಸ್ವಲ್ಪ ಸ್ಪಾರ್ಕ್ ಆದರೂ ಕೂಡ ಬೆಂಕಿ ಈಸಿಯಾಗಿ ಹತ್ಕೊಳ್ಳುವಂಥ ಎಲ್ಲ ಐಟಮ್ಸನ್ನು ಅದರೊಳಗಡೆ ತುಂಬಿಸ್ತಾ ಇದ್ದಾರೆ. ಬಟ್ಟೆಗಳು, ಪೇಪರ್ಗಳಾಗಿರ್ಬೋದು, ರೋಲ್ಗಳಾಗಿರ್ಬೋದು, ಇದೆಲ್ಲವನ್ನು ಕೂಡ ತುಂಬಿಸ್ತಾ ಇದ್ದಾರೆ. ಯಾವುದಕ್ಕೂ ಕೂಡ ಕೇಳೋರಿಲ್ಲ ಅನ್ನುವಂಥ ಪರಿಸ್ಥಿತಿ ಈಗ ಆಗಿದೆ. ರಿಯಾಲಿಟಿ ಚೆಕ್ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಗೊತ್ತಾಗಿದೆ ನೋಡಿ. ಏನೇನು ತುಂಬಿಸ್ತಾ ಇದ್ದಾರೆ, ಸರ್ಕಾರಿ ಬಸ್ಗಳ ಅಸಲಿಯತ್ತೇನು. ಒಂದು ಕಡೆಯಲ್ಲಿ ಬೆಂಗಳೂರಲ್ಲಿರುವಂಥ BMTC ಬಸ್ಗಳು ಯಾವ ರೀತಿ ಅಧ್ವಾನ ಆಗೋಗಿದೆ ಅನ್ನೋದನ್ನು ಗಮನಿಸಿದ್ವಿ. ಮತ್ತೊಂದು ಕಡೆಯಲ್ಲಿ ಸರ್ಕಾರಿ ಬಸ್ಗಳಲ್ಲಿ ಎಕ್ಸಿಟ್ ಡೋರ್ಗಳು ವರ್ಕ್ ಆಗ್ತಾ ಇಲ್ಲ, ಎಮರ್ಜೆನ್ಸಿ ಎಕ್ಸಿಟ್ಗಳು ಎಮರ್ಜೆನ್ಸಿ ಸಂದರ್ಭದಲ್ಲಿ ವರ್ಕ್ ಆಗಲ್ಲ ಅನ್ನೋದನ್ನು ಕೂಡ ಗಮನಿಸಿದ್ವಿ. ಮತ್ತೊಂದು ಕಡೆಯಲ್ಲಿ ರಾಜ್ಯದಿಂದ ನೆರೆ ರಾಜ್ಯಕ್ಕೆ ಹೋಗ್ತಾ ಇರುವಂಥ ಬಸ್ಗಳ ಪರಿಸ್ಥಿತಿ ಏನು, ಅದು ಕೂಡ ಈ ಖಾಸಗಿ ಬಸ್ಗಳಿಗೆ ಹೋಲಿಸಿದ್ರೆ ಬೇರೇನೂ ಡಿಫ್ರೆನ್ಸ್ ಅಂತ ಅನಿಸಲ್ಲ, ವ್ಯತ್ಯಾಸಗಳೇನಿಲ್ಲ. ಹೆಸರು ಬದಲಾಗಿದೆ ಅಷ್ಟೇ. ಅದರಲ್ಲೂ ಕೂಡ ತುಂಬಿಸ್ತಾ ಇರೋದು ಈ ಲಗೇಜ್ಗಳನ್ನೇ. ಮೆಜೆಸ್ಟಿಕ್ಕಿಂದ, ಕಲಾಸಿಪಾಳ್ಯದಿಂದ ಲಗೇಜ್ಗಳನ್ನು ತುಂಬಿಸ್ಕೊಂಡು
ಹೊಡ್ತಾರೆ. ಆ ನಂತರದಲ್ಲಿ ಅದರಲ್ಲಿ ಏನಿದೆ ಏನಿಲ್ಲ ಅನ್ನುವಂಥದ್ದನ್ನು ಕೂಡ ಗಮನಿಸೋದಿಲ್ಲ. ಮೊನ್ನೆ ನಡೆದಂಥ ಈ ದುರಂತದ ಸಂದರ್ಭದಲ್ಲೂ ಕೂಡ ಅದರಲ್ಲಿ ಆಯಿಲ್ ಕ್ಯಾನ್ಗಳಿದ್ವು ಅನ್ನುವಂಥ ವಿಚಾರ ಅದಿಲ್ಲದಿದ್ದರೆ ಬಹುಶಃ ಅಂಥದ್ದೊಂದು ದುರಂತ ತಪ್ಪಿಸ್ಬೋದಿತ್ತಲ್ಲ